ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಅಕ್ಟೋಬರ್ 21ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ 104ನೇ ಬ್ಯಾಚ್ ಇರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ 24ನೇ ತಾರೀಕು ರೇಖಿ ಕ್ಲಾಸ್ ಮಾಡ್ತಾ ಇದೀವಿ. ಮತ್ತೆ 1 ವರ್ಷದ ಹಿಂದೆ ಮಾಡಿದ್ವಿ. ರೇಖಿ ಕ್ಲಾಸ್ ಇರುತ್ತೆ. ಅದರಲ್ಲಿ ಚಕ್ರ, ಹಾಗೆ ನಮ್ಮ ಬಾಡಿ ಕ್ಲೀನ್ಸಿಂಗು ಮತ್ತೆ ಮೆಡಿಟೇಷನ್ನು, ಇಷ್ಟೂ ಕೂಡ ತರಗತಿಗಳು. ಸೊ ಅದರದೊಂದು ವಿಟಿ ನೋಡ್ಕೊಂಬರೋಣ ಬನ್ನಿ. ಒಂದು ವಿಟಿ ನೋಡ್ಕೊಂಡ್ಬಂದು ಅದ್ರದ್ದು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ವಿಟಿ ಪ್ಲೀಸ್. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುತ್ತಿರುವ ಚಕ್ರ ಹೀಲಿಂಗ್ ಕ್ಲಾಸಸ್ ನಮ್ಮ ದೇಹದಲ್ಲಿನ ಸಪ್ತ ಚಕ್ರಗಳ ಸಮತೋಲನವು ವ್ಯಕ್ತಿಯನ್ನು ಸಂತೋಷದಾಯಕ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ದಿನಗಳ ತರಗತಿಯಲ್ಲಿ ಸಪ್ತ ಚಕ್ರಗಳ ಸಮತೋಲನೆ, ಏಕಾಗ್ರತೆಯನ್ನು ವೃದ್ಧಿಸುವ ಕ್ರಮ, ಸಂಪತ್ತಿನ ಆಕರ್ಷಣೆ ಹಾಗೂ ಆರೋಗ್ಯಕರ ಅಭ್ಯಾಸಗಳನ್ನು ಹೇಳಿಕೊಡಲಾಗುತ್ತದೆ. ಇದರಲ್ಲಿ ಸಪ್ತ ಚಕ್ರಗಳ ಕ್ರಿಸ್ಟಲ್ಸ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಆರೋಗ್ಯ ವೃದ್ಧಿಸಲು ರೇಖಿ ಹೀಲಿಂಗ್, ಸಪ್ತ ಚಕ್ರಗಳಿಗೆ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಸಪ್ತ ಚಕ್ರಗಳಿಗೆ ಬೀಜ ಮಂತ್ರಗಳು ಇತ್ಯಾದಿಗಳನ್ನು ತರಗತಿಯಲ್ಲಿ ಚರ್ಚಿಸಲಾಗುತ್ತದೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ, ನಮ್ಮ ಶಾಸ್ತ್ರದಲ್ಲಿ 7 ಬಣ್ಣಗಳು ಅಂತ ಹೇಳಿದ್ದಾರೆ. ವಿಬ್ಗಯಾರ್, ವೈಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್ ಅಂತ ಬರ್ತಕ್ಕಂಥದ್ದು. ಈ 7 ಬಣ್ಣಗಳು ಸಪ್ತ ಚಕ್ರಗಳ ಬಗ್ಗೆ ಬರ್ತಕ್ಕಂಥದ್ದು. ನಮ್ಮ ಮೂಲಾಧಾರ ಚಕ್ರದಿಂದ ಸಹಸ್ರಾರವರೆಗೂ ಇರತಕ್ಕಂಥ ಚಕ್ರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ, ಮಾನಸಿಕವಾಗಿರ್ತಕ್ಕಂಥದ್ದು ಹಾಗೆ ದೈಹಿಕವಾಗಿರ್ತಕ್ಕಂಥ ಕೆಲವು ಸಮಸ್ಯೆಗೆ ಪರಿಹಾರಗಳು ಮೆಡಿಕಲ್ ಫೆಟರ್ನಿಟಿಲಿ ಫೇಲ್ ಆಗಿರ್ತಕ್ಕಂಥದ್ದು ಆಧ್ಯಾತ್ಮಿಕದಲ್ಲಿ ಗೆಲ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಸಪ್ತಚಕ್ರಗಳಲ್ಲಿ ನಿಮಗೆ ಏನು ಯಾವ ಚಕ್ರ ವೀಕ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಕೆಲವು ಸಿಸ್ಟಮ್ನ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. 24ನೇ ತಾರೀಕು ಪ್ರಾರಂಭ ಆಗುತ್ತೆ. ಬಹಳಷ್ಟು ಜನ ತುಂಬ ಜನ ರೇಖಿ ಮಾಡಿರ್ತಾರೆ, ಸಿಕ್ಕಾಪಟ್ಟೆ ದುಡ್ಡು ತಗೊಳ್ತಾರೆ. ಒಂದು ಮಾತ್ರ ಹೇಳ್ತೀನಿ, ನಮ್ಮ ಶಾಸ್ತ್ರದ ಮುಂದೆ ಅದೆಲ್ಲ ಕಮ್ಮಿನೇ. ಫಸ್ಟ್ ನಾನು ಹೇಳ್ತೀನಿ, ನಾನು ಕ್ಲಾಸ್ ತಗೊಳ್ತಾ ಇದ್ದೀನದು, ಅದನ್ನು ಒಂದು ಮಾತು ಹೇಳ್ತೀನಿ, ಜ್ಯೋತಿಷ್ಯದ ಮುಂದೆ ಅದೆಲ್ಲ ಸ್ವಲ್ಪ ಕಮ್ಮಿನೇ. ರೇಖಿಲೇ ಎಲ್ಲ ಮಾಡ್ಬಿಡ್ತೀವಿ. ರೇಖಿ ಲೆವೆಲ್ 1, ರೇಖಿ ಲೆವೆಲ್ 2, ರೇಖಿ ಲೆವೆಲ್ 3 ಅಂತ ಹೋಗ್ತಾನೆ ಇರ್ತಾರೆ. ಬಹಳ ಸುಲಭ ಅದು. ಈ ಸಪ್ತಚಕ್ರಗಳಿಗೂ ಮತ್ತೆ ರೇಖಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ನಂಟಿದೆ. ಸಪ್ತಚಕ್ರಗಳು ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು. ರೇಖಿಗೂ ಕೂಡ ಖಂಡಿತ ಇರ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಮೊಟ್ಟ ಮೊದಲು ಎಲ್ಲರಿಗೂ ಗೊತ್ತಿರ್ತಕ್ಕಂಥ, ಕಲ್ತವ್ರು ಗೊತ್ತಿರುತ್ತೆ, ಚೋಕೂರೆ. ಚೋಕೂರೆ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಯೂಸ್ ಮಾಡ್ತಾರೆ. ಒಂದು ಬಂಧನ ಮಾಡಬೇಕು, ಒಂದು ಪ್ರಾಬ್ಲಮ್ನ ರಿಲೀಸ್ ಮಾಡಬೇಕು, ಒಬ್ಬರಿಗೆ ಸಾಂತ್ವನ ಮಾಡಬೇಕು, ಅವೆಲ್ಲವೂ ಕೂಡ ಅಟ್ಯೂನ್ಮೆಂಟ್ ಅಂತ ಕರೀತಾರೆ. ನಂದು ರೇಖಿ ಮಾಸ್ಟರ್ಸ್ ಮುಗಿದಿದೆ, ಬಹಳ ಹಿಂದೆನೆ ಮುಗಿದಿದೆ. ಆ ರೇಖಿ ಮಾಸ್ಟರ್ಗಿನ ಜ್ಯೋತಿಷ್ಯನ ಟಾಪ್, ಅದೆಲ್ಲೋ ಹಿಮಾಲಯ. ಜ್ಯೋತಿಷ್ಯ ಅನ್ನೋದು ಹಿಮಾಲಯ. ಈ ರೇಖಿ ಅಂತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥ ಒಂದು ದೊಡ್ಡ ಬೆಟ್ಟ ಅಷ್ಟೇ. ಆದ್ರೆ ರೇಖಿನ ಜ್ಯೋತಿಷ್ಯಕ್ಕೆ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಎರಡೂ ನಾನು ಮಾಡಿದ್ದೀನಿ. ಅರ್ಥ ಆಯ್ತಲ್ಲ? ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆ ಚೋಕೂರೆ ಹೇಗೆ ನಾವು ಯೂಸ್ ಮಾಡಬೇಕು, ಹೇಗೆ ಅಟ್ಯೂನ್ಮೆಂಟ್ ಮಾಡ್ಕೋಬೇಕು, ಹೇಗೆ ನೀವು ಕ್ಲೀನ್ಸಿಂಗ್ ಮಾಡ್ಕೋಬೇಕು, ಹೇಗೆ ಪ್ರಾಕ್ಟೀಸ್ ಮಾಡಬೇಕು,
ಯಾವ ರೀತಿ ನಿಮಗೆ ದಿಗ್ಬಂಧನ ಮಾಡ್ಕೋಬೇಕು ಬ್ಲ್ಯಾಕ್ ಮ್ಯಾಜಿಕ್ ಇಂದ, ಅನಾರೋಗ್ಯದಿಂದ, ಮಾನಸಿಕ ಒತ್ತಡದಿಂದ, ಅದನ್ನ ಯೂಸ್ ಮಾಡ್ತಕ್ಕಂಥದ್ದು ಚೋಕೂರೆ. ಇಷ್ಟೇ. ಸೊ ಅದರಲ್ಲಿ ಇನ್ನೊಂದು 2 ಲೆವೆಲ್ ಇರುತ್ತೆ, 3 ಲೆವೆಲ್ ಇರುತ್ತೆ. ಮತ್ತೆ ಇನ್ನೊಬ್ಬರಿಗೆ ಮಾಡಕ್ಕೆ ಹೋನ್ಜಾ ಝೇಶೋನೆನ್ ಅಂತ ಬರ್ತಕ್ಕಂಥದ್ದು. ಹೇಗೆ ಹೋನ್ಜಾ ಝೇಶೋನೆನ್ ಹೇಗೆ ನಾವು ಮಾಡ್ತೀವಿ, ಅದು ಹೇಗೆ ಹಿಂಗೆ ಬರೋದೆಲ್ಲ ಮಾಡ್ತೀವಿ, ಅದರದ್ದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತೀನಿ. ಹೇಗೆ ಚೋಕೂರೆ ಮಾಡ್ತಕ್ಕಂಥದ್ದು, ಹಾಗೆ ಅದರ ಮಧ್ಯದಲ್ಲಿ ಅದನ್ನ ದಿಗ್ಬಂಧನ ಮಾಡಕ್ಕೆ ಸೇಹೆಕಿ, ಇದೆಲ್ಲವೂ ಕೂಡ ನನಗೆ 12 ವರ್ಷದ ಅನುಭವ ಇದೆ. ರೇಖಿ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತಲ್ಲ, ಬಟ್ ಆದ್ರೆ ಶಾಸ್ತ್ರದಲ್ಲಿ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಹಿಂದೂ ಶಾಸ್ತ್ರ ಅದು ಬಂದಿರತಕ್ಕಂಥದ್ದು ಜಪಾನಿಂದ. ಇಟ್ ಹಸ್ ಕಮ್ ಫ್ರಮ್ ಜಪಾನ್, ಮೂಲ ಜಪಾನ್. ಅಲ್ಲಿ ಜಪಾನ್ ಇರ್ತಕ್ಕಂಥ ಒಬ್ರು ಮಾಸ್ಟ್ರು, ಅವರಿಂದ ಬಂದಿರತಕ್ಕಂಥದ್ದು. ಸೊ ಆ ಜಪಾನಿಂದ ಏಷ್ಯಾ ಮತ್ತೆ ಅಮೆರಿಕಕ್ಕೆಲ್ಲ ಹೋಗಿದೆ, ಕವರ್ ಆಗಿದೆ. ಅದು ಬಹಳ ಸುಲಭವಾಗಿರ್ತಕ್ಕಂಥ ಶಾಸ್ತ್ರ. ಒಂದು ತಿಳ್ಕೊಳ್ಳಿ ಎಲ್ಲರೂ, ಬಹಳ ಸುಲಭವಾಗಿರ್ತಕ್ಕ. ರೇಖಿ ಎಲ್ಲ ಬಹಳ ಈಸಿ. ಇದುವರೆಗೂ ಕಳೆದ 1-2 ವರ್ಷದಿಂದ ರೇಖಿ ಹೇಳ್ಕೊಟ್ಟಿದ್ದೀನಿ. ವರ್ಷಕ್ಕೆ 1 ಸತಿ ಮಾಡ್ತೀನಿ ಅಷ್ಟೇ, 2 ಸತಿ ಮಾಡಿದ್ದೀನಿ. ಸೊ ಸುಮಾರು 2500 ಜನ ರೇಖಿ ಕಲ್ತಿದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಮತ್ತೆ ಆಚೆ ಇರೋರು. ಜ್ಯೋತಿಷ್ಯ ಯಾವಾಗಲೂ ಕೂಡ ಟಾಪ್ ಇದೆ. ಇದು ಕೂಡ ವರ್ಕ್ ಆಗುತ್ತೆ, ಬಟ್ ಯಾವಾಗಲೂ ಕೂಡ ಉತ್ತಮ. ಇದು ಉತ್ತಮ ಅಂತ ನಾವು ಕರೆದ್ರು ಅದು ಅತ್ಯುತ್ತಮ. ಜ್ಯೋತಿಷ್ಯ ಇಸ್ ಅತ್ಯುತ್ತಮ. ಆದರೂ ಕೂಡ ಅನೇಕ ಜನರು ರೇಖಿ ವಿಚಾರದಲ್ಲಿ ಸಾಕಷ್ಟು ಕಿವಿಲ್ ಕೇಳಿದ್ದೀನಿ. ಎಲ್ಲಾರ್ಗೂ ಬಂದ್ಬಿಡಲ್ಲ ರೇಖಿ, ಏನೋ ದೊಡ್ಡದಾಗ ಆಡ್ತಾರೆ. ಒಂದ್ ಮಾತು ಹೇಳ್ತೀನಿ ರೇಖಿ ಮಾಡೋರ್ಗೆಲ್ಲ, ನಮ್ಮ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರ ಅಲ್ಟಿಮೇಟ್ ಟಾಪ್. ರೇಖಿಯಿಂದ ಏನು ಗುಣ ಆಗಿರಲ್ಲ ಎಷ್ಟೊಂದು ಕೇಸಸ್ ಅಲ್ಲಿ, ತಿಳ್ಕೊಳ್ಳಿ ಫಸ್ಟ್. ತುಂಬಾ ಜನ ನನಗೆ ಅವಹೇಳನ ಮಾಡಿದ್ದಾರೆ. ತುಂಬಾ ಜನ ಅವ್ನಿಗೇನ್ ಗೊತ್ತು ರೇಖಿ ಎಲ್ಲ ಎಷ್ಟು ಕಷ್ಟ ಅಂತೆಲ್ಲ ಹೇಳಿದ್ದಾರೆ. ರೇಖಿಲಿ ಏನಿದೆ ಇನ್ ಅಂಡ್ ಔಟ್ ವಿಚಾರ, ಪ್ರತಿಯೊಂದು ವಿಚಾರ ನಾನು ಪುಸ್ತಕನೂ ಬರೆದಿಟ್ಟಿದ್ದೀನಿ. ಆ ಪುಸ್ತಕನೇ ನಿಮಗೆ ಎಲ್ಲರಿಗೂ ಕೊಡೋದು, ಒಂದು PDF ವಿಚಾರನೆ ಕೊಡೋದು. ಸೊ ರೇಖಿ ಅಂತಕ್ಕಂಥದ್ದು ತುಂಬಾ ಅದನ್ನೇ ಹೈ ಲೆವೆಲ್ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಲ್ಲಿ ತುಂಬಾ ಜನ ಬರ್ತಾರೆ ರೇಖಿ ಮುಗಿಸ್ಕೊಂಡು ಜ್ಯೋತಿಷಕ್ಕೆ ಬಂದಿದ್ದಾರೆ. ತಿಳ್ಕೊಳ್ಳಿ, ರೇಖಿ ಮುಗಿಸ್ಕೊಂಡು ಜ್ಯೋತಿಷಕ್ಕೆ ಬಂದಿದ್ದಾರೆ. ಎರಡೂ ಬಂದಾದ್ಮೇಲೆ ಏನ್ ಫೈನಲೈಸ್ ಮಾಡಿದ್ರಿ ಅಂದ್ರೆ ಒಂದೇ ಹೇಳಿದ್ರು, ರೇಖಿಲಿ ಸ್ವಲ್ಪ ಲಿಮಿಟೇಷನ್ಸ್ ಇದೆ ಸರ್, ಅಸ್ಟ್ರಾಲಜಿಲಿ ತುಂಬಾ ಡಿಫ್ರೆಂಟ್ ಇದೆ ಸರ್, ತುಂಬಾ ಡಿಫ್ರೆಂಟ್ ಇದೆ, ನಮ್ಮ ಋಷಿಮುನಿಗಳು ಗ್ರೇಟ್ ಅಂತ ಹೇಳಿದ್ದಾರೆ. ಎರಡೂ ಮಾಡಿರೋರ್ಗೆ ನಮ್ಗೆ ಗೊತ್ತು. ನಮ್ಮ ನಕ್ಷತ್ರಾಣಿನೂ ಮಾಡಬೇಕು, ರೇಖಿ ಮಾಡಿರೋರು ಬರಬೇಕು. ಆದ್ರೂ ಕೆಲವರು ರೇಖಿ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲದೆ ಇರೋರು ಬೇರೆ ಕಡೆ ಎಲ್ಲ 8,000 10,000 ತಗೊಳ್ತಾರೆ ಸುಮ್ಮನೆ ಒಂದು ಕ್ಲೀನ್ ಒಂದು ಪ್ರೋಸೆಸ್ಗೆ. ನಿಮ್ಮ ಕಂಪ್ಲೀಟ್ ಬಾಡಿ ಎನರ್ಜಿ ಹೇಗೆ ಮಾಡಬೇಕು, ಹೇಗೆ ನಾವು ಫ್ಲೋನ ಎನರ್ಜಿ ಫ್ಲೋ ತಗೊಂಡ್ಬರ್ಬೇಕು ಆ ಮಾಸ್ಟರ್ಸ್ ಇಂದ, ಪ್ರತಿಯೊಂದು ಎಲ್ಲಿ ಹೀಲ್ ಮಾಡ್ಬೇಕು, ಇಲ್ಲೇನ ಕೈ ನೋತಾ ಇದೆಯಾ ಅದನ್ನ ಹೇಗೆ ಹೀಲ್ ಮಾಡೋದು ಅದರಲ್ಲಿದೆ. ಖಂಡಿತ ಅದರಲ್ಲಿ ಇದಂತಲ್ಲ, ಬಟ್ ಆದ್ರೆ ಕೆಲವರು ಹೇಳ್ತಕ್ಕಂಥ ವಿಚಾರನ ಇಲ್ಲಿ ಬಂದು ಹೇಳ್ತಾ ಇದ್ದೀನಿ. ರೇಖಿ ಬಗ್ಗೆ ತುಂಬಾ ಅದು ಟಾಪ್ ಅಂತ ರೇಖಿ ಮಾಸ್ಟರ್ಸ್ ಹೇಳ್ತಾರೆ. ಬಹುಶಃ ನಮ್ಮ ಶಾಸ್ತ್ರ ಕಲ್ತಿರಲ್ಲ ಅನ್ಸುತ್ತೆ. ಈಗ ಅಮೆರಿಕದಲ್ಲೂ ಕೂಡ ಗ್ರ್ಯಾಂಡ್ ಮಾಸ್ಟರ್ಸ್ ರೇಖಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ನಮ್ಮ ಅಸ್ಟ್ರಾಲಜಿ, ನಮ್ಮ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂತ ವೇದಿಕ್ ಅಸ್ಟ್ರಾಲಜಿಗಿನ ಅದಿಲ್ಲ. ಅದು ಯಾಕಂದ್ರೆ ಎರಡನ್ನೂ ನಾನು ಓದಿರೋದ್ರಿಂದ ಎರಡೂ ಕಂಪೇರ್ ಮಾಡ್ಬೋದು. ಆದ್ರೆ ಅದರದೇ ಆದಂತ ಶಕ್ತಿ ಇದೆ. ಆದ್ರೆ ಆ ಶಕ್ತಿ ನಮ್ಮ ವೇದಿಕ್ ಅಸ್ಟ್ರಾಲಜಿಯಷ್ಟು ಕಂಪೇರ್ ಮಾಡುವಷ್ಟು ಇಲ್ಲ. ಇದನ್ನ ರೇಖಿ ಮಾಸ್ಟರ್ಸ್ ಅವ್ರಿಗೂ ಹೇಳ್ತಾ ಇದ್ದೀನಿ. ಪರಾಶರ ಅಥವಾ ವೇದಿಕ್ ಅಸ್ಟ್ರಾಲಜಿ ಕಲ್ತಿರೋರ್ದು, ಎರಡೂ ಕಲ್ತಿರೋರು ಗೊತ್ತಿರುತ್ತೆ. ರೇಖಿ ಟು ಸಮ್ ಎಕ್ಸ್ಟೆಂಟ್, ಅಸ್ಟ್ರಾಲಜಿ ಟು ಎ ಲಾರ್ಜರ್ ಎಕ್ಸ್ಟೆಂಟ್. ಆದ್ರೂ ಕೂಡ ರೇಖಿನೂ ಹೇಳ್ಕೊಡ್ತಾ ಇದ್ದೀನಿ. 24ನೇ ತಾರೀಕು ಇಂಟ್ರೆಸ್ಟ್ ಇರೋರು ಜಸ್ಟ್ 800 rupees. ಮೋಸ್ಟ್ಲಿ 3 days 4 days ಕ್ಲಾಸಸ್ ಇರುತ್ತೆ. ಸ್ವಲ್ಪ ಯಾಕಂದ್ರೆ ಈ ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ, ಮೋಸ್ಟ್ಲಿ 3 days ಅನ್ಸುತ್ತೆ ಕ್ಲಾಸಸ್ ಇರುತ್ತೆ. ಹೆಚ್ಚು ಕಮ್ಮಿ 1.5 hour to 2 hours ಇರುತ್ತೆ. ಕಂಪ್ಲೀಟ್ ಅಟ್ಯೂನ್ಮೆಂಟ್ ಕೊಡ್ತೀನಿ. ಫಸ್ಟ್ ಕ್ಲಾಸ್ ಸೈಂಟಿಫಿಕ್ ರೀಸನ್ ಆಗಿ ಹೇಳ್ಕೊಡ್ತೀನಿ. ಪ್ಲಸ್ ಅದ್ರ ಜೊತೆ ಚಕ್ರ, ಸಪ್ತಚಕ್ರ ಇಂಬ್ಯಾಲೆನ್ಸ್ ಆಗಿರೋದು ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಹೇಳ್ಕೊಡ್ತೀನಿ, ಯಾವ ತರ ಇದನ್ನ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಕ್ರಿಸ್ಟಲ್ ಹೀಲಿಂಗ್, ಜಗತ್ತಲ್ಲಿರ್ತಕ್ಕಂಥ ಕ್ರಿಸ್ಟಲ್ಸ್ ಕೂಡ ಯಾವ್ಯಾವ ಕ್ರಿಸ್ಟಲ್ಸ್ ಹೇಗೆ ಯೂಸ್ ಮಾಡಬೇಕು, ಯಾವ ಬ್ರೇಸ್ಲೆಟ್ ಹಾಕೋಬೇಕು, ಯಾವ ತರ ಒಂದು ಸ್ಟೋನ್ ಇಟ್ಕೋಬೇಕು, ಹೇಗೆ ಎನರ್ಜೈಸ್ ಮಾಡಬೇಕು, ಹೇಗೆ ಕಾಸ್ಮಿಕಲ್ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿನ ತಗೊಂಡ್ಬರ್ಬೇಕು. ತುಂಬಾ ಜನ ರೇಖಿ ಹೀಲಿಂಗ್ ಅಂತ ಏನೋ ಮಾಡ್ತಾರೆ.
ಎಲ್ಲರ ಹತ್ರನೂ ಶಕ್ತಿ ಇದೆ. ಕಲ್ತ್ರೆ ಎಲ್ಲರಿಗೂ ಶಕ್ತಿ ಬರುತ್ತೆ. ಒಂದು ವಿಚಾರ ಹೇಳ್ತೀನಿ ಎಲ್ಲರಿಗೂ, ವೀಕ್ಷಕರಿಗೆ ಹೇಳಿ, ಯಾರೋ ಮಾಸ್ಟರ್ ಇದ್ದಾರೆ ಅಂತಂದ್ರೆ ಅವ್ರ ಮಾಸ್ಟರ್ ಏನೋ ಸಾಧನೆ ಮಾಡಿದ್ದಾರೆ ಅಂದ್ರೆ ಭಗವಂತ ಎಲ್ಲರಿಗೂ ಅವಕಾಶ ಕೊಡ್ತಾನೆ, ನೀವು ಮಾಸ್ಟರ್ ಆಗ್ಬೋದು. ಎವ್ರಿಬಡಿ ಕ್ಯಾನ್ ಬಿಕಮ್ ಎ ಮಾಸ್ಟರ್. ಅದಕ್ಕೆ ಡೆಡಿಕೇಶನ್ ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ವರ್ಕ್ ಫೋರ್ಸ್, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ಯಾಷನ್. ಅದಿದ್ರೆ ಎನಿಬಡಿ ಕ್ಯಾನ್ ಬಿಕಮ್ ಎನಿ ಮಾಸ್ಟರ್, ಎನಿ ಫೀಲ್ಡ್. ಹಾಗೆ ಇವತ್ತು ವಿಶೇಷವಾಗಿ ಈ ಒಂದು ಬುಧ ಮಿಥುನ ರಾಶಿಯಿಂದ ಸಿಂಹ ರಾಶಿ, ಬುಧ ಮಿಥುನ ಟು ಸಿಂಹ ಕೊಟ್ಟಿದ್ದಾರೆ, ಅದು ಕರ್ಕಾಟಕದಿಂದ ಸಿಂಹ ಬರಬೇಕು. ಅದು ರಿಟರ್ನ್ ಟ್ರಾನ್ಸಿಟ್ ಆಗ್ತಕ್ಕಂಥದ್ದು ಅಥವಾ ರಿವರ್ಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಇಲ್ಲಿ. ಯಾಕಂದ್ರೆ ಅಲ್ಲಿಂದ ಅಲ್ಲಿಗೆ ಅಂತ ನಾವು ನೋಡಿದಾಗ ಅಲ್ಲಿ ಫಸ್ಟ್ ನಾವು ರೆಟ್ರೋಗ್ರೇಡ್ ಕಾಂಬಿನೇಷನ್ ನೋಡ್ತೀವಿ. ರೆಟ್ರೋಗ್ರೇಡ್ ಕಾಂಬಿನೇಷನ್ ಇಲ್ಲಿ ನಮಗೆ 4th ಸೆಪ್ಟೆಂಬರ್ 2024 ಇಂದ 23 ಸೆಪ್ಟೆಂಬರ್ ಒಂದು ರಿವರ್ಸಲ್ ಆಗ್ತಕ್ಕಂಥದ್ದು, ರೆಟ್ರೋಗ್ರೇಡ್ ಆಗಿ 18 ಡೇಸ್ ಅಲ್ಲಿ ರಿವರ್ಸಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮರ್ಕ್ಯೂರಿಯ ಒಂದು ಟ್ರಾನ್ಸಿಟ್ ಫಲವನ್ನ ಹೇಳೋಣ. ಮರ್ಕ್ಯೂರಿನ ಒಂದು ಟ್ರಾನ್ಸಿಟ್ ಫಲ ನೋಡೋಣ. ಸೊ ಮೇಷ ಲಗ್ನಕ್ಕೆ ನೋಡೋಣ. ಫಸ್ಟ್ ಮೇಷ ಲಗ್ನ ಹಾಕೊಳ್ಳಿ. ನೋಡಿ, ನಾವು ಯಾವಾಗಲೂ ರಾಶಿ ಪ್ರಕಾರ ಹೇಳೋದಿಲ್ಲ, ನಾವು ಮೇಷ ಲಗ್ನದ ಮೇಲೆ ಹೋಗೋದು. ಸೊ ಯಾರ್ಯಾರಿಗೆ ಲಗ್ನ ಗೊತ್ತಿಲ್ಲ, ಬರೀ ರಾಶಿ ಗೊತ್ತು, ಸ್ವಲ್ಪ ಕಷ್ಟ. ರಾಶಿ ಮೇಲೆ ಇರ್ತಕ್ಕಂಥ ಫಲಗಳು ವರ್ಕ್ ಆಗಲ್ಲ. ಯಾವಾಗ ಒಬ್ಬ ವ್ಯಕ್ತಿಯ ಲಗ್ನನೂ ಸೇಮು ರಾಶಿನೂ ಸೇಮ್ ಇದ್ದಾಗ ಸೇಮ್ ತಗೊಳ್ಬಹುದು, ಅಪ್ಲಿಕೋಬಹುದು. ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅದ್ಭುತವಾಗಿರ್ತಕ್ಕಂಥ ಎಜುಕೇಶನ್ ಮಾಡ್ತಾರೆ, ಉತ್ತಮವಾಗಿರ್ತಕ್ಕಂಥ ಮನಸ್ಥಿತಿ, ಉತ್ತಮವಾಗಿರ್ತಕ್ಕಂಥ ಜ್ಞಾನಾರ್ಜನೆ ಆಗುತ್ತೆ. ಕೆಲಸದಲ್ಲಿರ್ತಕ್ಕಂಥವ್ರು ಮೇಷ ಲಗ್ನದವರು ಈ ಬುಧ ದಶ ಏನಾರು ನಡೀತಾ ಇದ್ರೆ ಈ ಒಂದು ಸಿಂಹರಾಶಿಯ ಒಂದು ವಿಚಾರದಲ್ಲಿ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೆಲಸದಲ್ಲಿ ಸಮಸ್ಯೆ ಆಗುತ್ತೆ ಮೇಷ ಲಗ್ನದವ್ರಿಗೆ. ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭಾಂಶ ಕಮ್ಮಿ ಆಗ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧ, ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿರುತ್ತೆ ಮೇಷ ಲಗ್ನ. ಮುಂದಿನ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳು ಅದ್ಭುತವಾಗಿ ಓದ್ತಾರೆ, ಎಜುಕೇಶನ್ ಬಹಳ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಚಿಂತೆ, ಜಾಬ್ ಮೇಲೆ ಆಸಕ್ತಿ ಇರೋದಿಲ್ಲ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಸಾಮಾನ್ಯವಾಗಿ ವೃಷಭ ಲಗ್ನದವರು ಏನಾದ್ರು ವಾಹನ ಖರೀದಿ ಅಥವಾ ಭೂಮಿ ಮೇಲೆ ಖರೀದಿ ಮಾಡ್ತಕ್ಕಂಥ ಒಂದು ಆಸಕ್ತಿ ಇರೋರಿಗೆ ವೃಷಭ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆದ್ಯತೆ ಕೊಡ್ತಕ್ಕಂಥದ್ದು ಬುಧ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಲಾಸ್ ಆಫ್ ಲವ್, ಸೊ ಇರಿಟೇಷನ್, ಕಿರಿಕಿರಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ಕೇರ್ಫುಲ್ ಆಗಿರ್ಬೇಕು. ಹಾಗೆ ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಯಾಕೋ ಒಂದು ಎಜುಕೇಶನ್ ಅಲ್ಲಿ ಸ್ವಲ್ಪ ಅಷ್ಟು ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಓದೋದಕ್ಕೆ ಅಷ್ಟು ಮನಸ್ಸಿಲ್ಲದೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆ ಮಾಡ್ತಕ್ಕಂಥ ಆಸಕ್ತಿ ಹೆಚ್ಚಾಗಿ ಬರುತ್ತೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ಆರೋಗ್ಯ ಉತ್ತಮವಾಗಿದೆ, ವೈವಾಹಿಕ ಜೀವನ ಉತ್ತಮವಾಗಿದೆ. ಆದರೆ ಕ್ರಯ ವಿಕ್ರಯದಲ್ಲಿ ಎಸ್ಪೆಷಲಿ ಲ್ಯಾಂಡ್ ವಿಚಾರದಲ್ಲಿ ಏನಾದ್ರು ಮಾರ್ತಕ್ಕಂಥದ್ದು, ಗಾಡಿ ವಿಚಾರದಲ್ಲಿ ಮಾರ್ತಕ್ಕಂಥದ್ದು ಏನಾದ್ರು ಆಲೋಚನೆಯಲ್ಲಿದ್ರೆ ಅದ್ಭುತವಾಗಿರ್ತಕ್ಕಂಥ ಟೈಮ್ ಮಿಥುನ ಲಗ್ನ. ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದೇಶಕ್ಕೆ ಹೋಗೋ ಒಂದು ಆಸಕ್ತಿ ಇರ್ತಕ್ಕಂಥವ್ರು, ಓದಕ್ಕಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭ ಫಲವನ್ನ ಕೊಡ್ತಕ್ಕಂಥದ್ದು. ದಶಾಭುಕ್ತಿಲೂ ಅದೇ ಇರಬೇಕು, ಅದು ವೆರಿ ಇಂಪಾರ್ಟೆಂಟ್. ಶುಭ ಫಲವನ್ನ ಕೊಡ್ತಕ್ಕಂಥದ್ದು. ಹಾಗೆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಇನ್ಕ್ರಿಮೆಂಟು, ಲಾಭ ಹೆಚ್ಚು ಕಮ್ಮಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಅದು ಸ್ವಲ್ಪ ಲೈಟ್ ಆಗಿ ಎಲ್ಲೋ ಒಂದು ಸ್ವಲ್ಪ ಲಾಸ್ ಕೂಡ ಸ್ವಲ್ಪ ತೋರಿಸ್ತದೆ, ಕೇರ್ಫುಲ್ ಆಗಿರ್ಬೇಕು. ವಿವಾಹದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅದ್ಭುತವಾಗಿರ್ತಕ್ಕಂಥ ಟೈಮ್. ಹೊಸ ಸಂಬಂಧ ಅಂತ ನಾವೇನ್ ಕರಿತೀವಿ ಅದು ಬಂದಾಗ ಮಾತುಕತೆಯಿಂದ ಸ್ವಲ್ಪ ಚೂರು ತಳಮಳ ಆದ್ರೂ ಕೂಡ ಮುಂದುವರಿತಕ್ಕಂಥ ಒಂದು ಸಾಧ್ಯತೆ. ವಿವಾಹದಲ್ಲಿ ಯಾರಿರೋರು ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ನಡೀತಾ ಇದ್ರೆ ಗೋಚಾರ ಫಲ ನಿಮಗೆ ಸಪೋರ್ಟ್ ಮಾಡುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಅಷ್ಟು ಬಿಟ್ರೆ ಓವರ್ ಆಲ್ ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿದೆ ಕರ್ಕಾಟಕ ಲಗ್ನದವರಿಗೆ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ. ಸ್ವಲ್ಪ ಪ್ರಯತ್ನ ಜಾಸ್ತಿ ಪಟ್ಟರೆ ರಿಸಲ್ಟ್ ಜಾಸ್ತಿ ಬರ್ತಕ್ಕಂಥದ್ದು.
ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಪ್ರಯತ್ನದಿಂದ ಹೆಚ್ಚಿನ ಲಾಭಾಂಶ, ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಮೋರ್ ಮನಿ ಟು ಯು ಅಂತ ಬರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಎಷ್ಟೇ ಕಷ್ಟಪಟ್ಟರು ಕೂಡ ಸ್ವಲ್ಪ ಬ್ಯಾಕ್ ಲಾಗ್ ಅಂತ ಹೇಳ್ತೀವಿ, ಬ್ಯಾಕ್ ಫೈರಿಂಗ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಒಂಟಿತನ ಕಾಡುತ್ತೆ, ವಿವಾಹದಲ್ಲಿ ಸ್ವಲ್ಪ ಸಾಮರಸ್ಯ ಇಲ್ಲದೆ ಇರತಕ್ಕಂಥದ್ದು, ಹೊಸ ಸಂಬಂಧ ಬಂದಾಗ ಮಾತುಕತೆಯಿಂದ ಅಥವಾ ಯಾವ್ದಾದ್ರು ಒಂದು ವಿಚಾರದಿಂದ ಅಥವಾ ಇಷ್ಟ ಆಗದಲ್ಲೇ ಕಟ್ಟಾಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಸಿಂಹ ಲಗ್ನದವರಿಗೆ. ಮುಂದೆ ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ, ಸೋಂಬೇರಿತನ ಜಾಸ್ತಿ, ಸ್ವಲ್ಪ ಕಾನ್ಸಂಟ್ರೇಷನ್ ಇಲ್ಲದೆ ಇರತಕ್ಕಂಥದ್ದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಲಾಸ್ ತೋರಿಸ್ತಾ ಇದೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಜಾಬ್ ಬಿಡುವಂತ ಒಂದು ಚಾನ್ಸಸ್ ಬಹುತೇಕ ಇದೆ, ವೆರಿ ವೆರಿ ಇಂಪಾರ್ಟೆಂಟು. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಿಸ್ನೆಸ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಲಾಸ್ ತೋರಿಸ್ತಾ ಇದೆ. ಯಾರಿಗಾರು ದುಡ್ಡು ಕೊಟ್ರೆ ಕನ್ಯಾ ಲಗ್ನದವರು ದುಡ್ಡು ಬರದೇ ಇರತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಜೀವನದಲ್ಲಿ ಗಳಿಸೋದು ಒಂದು ಟೈಮು, ಕಳ್ಕೊಳ್ಳೋದು ಒಂದು ಟೈಮ್, ಗಳಿಸೋದು ಒಂದು ಟೈಮು, ಕಳ್ಕೊಳ್ಳೋದು ಒಂದು ಟೈಮ್. ಮನುಷ್ಯ ಇದನ್ನಲ್ಲ, ಗಳಿಸ್ತಾ ಇದ್ದಾಗ ಇದು ಯಾವ ರೀತಿ ನನಗೆ ಲಾಭಾಂಶ ಬಂತು, ಗಳಿಸಿದಾಗ ನಾನು ಖುಷಿಯಾಗಿದ್ದೀನಿ, ಬಂದಾಗ ಖುಷಿಯಾಗಿದ್ದೀನಿ. ಆ ಗಳಿಸಿದಾಗ ನಾವು ಆ ಗ್ರಹಗಳಿಗೆ ಮತ್ತೆ ದೇವರಿಗೆ ನಾವು ನಮಸ್ಕರಿಸೋದಿಲ್ಲ, ಕೃತಜ್ಞತೆ ತೋರಿಸಲ್ಲ. ಈ ದುಡ್ಡು ಕೊಟ್ಟು ಕಳ್ಕೊಂಡಾಗ ಯಾವಾಗ್ಲೂರ್ಗೂ ಒಂದ್ ಸ್ವಲ್ಪ ತಲೆ ಕೆಡುತ್ತೆ. ಅವಾಗ ಜ್ಯೋತಿಷ್ ಹತ್ರ ಬರ್ತಾರೆ, ಸರ್ ಒಬ್ರು ಕೊಟ್ಬಿಟ್ಟಿದೀನಿ ಸರ್, 1 ಲಕ್ಷ 2 ಲಕ್ಷ ಸಾಲ ಮಾಡ್ಬಿಟ್ಟಿದೀನಿ, ತೀರ್ಸಕ್ಕಾಗ್ತಾ ಇಲ್ಲ, ಯಾರನ್ನೋ ನಂಬಿ ಮೋಸ ಹೋಗ್ಬಿಟ್ಟಿದೀನಿ, ಕೊಡ್ತಾ ಇಲ್ಲ, ಯಾವಾಗ ಬರುತ್ತೆ ನೋಡಿ. ದುಡ್ಡು ಬಂದಾಗ ಇದೇ ತರ ಬರ್ತಾ ಇರುತ್ತಾ ಅಂತ ನೋಡದೇ ಇರೋರು ಯಾರಿಗಾರು ದುಡ್ಡು ಕೊಟ್ಟು ಬರದೇ ಇದ್ದಾಗ ಜ್ಯೋತಿಷ್ಯನ ನೋಡ್ತಾರಲ್ಲ, ಇದು ಮೇಲಿರೋ ನಗ್ತಾ ಇರ್ತಾನೆ. ಕಾಲಚಕ್ರ ಅಂತ ಕರಿತೀವಿ. ಅದಕ್ಕೆ ಜ್ಯೋತಿಷ್ಯ ಇಲ್ಲಿ ನಮ್ಗೆ ಹೆಲ್ಪ್ ಮಾಡುತ್ತೆ. ಬರೋದನ್ನು ಎಷ್ಟು ಟೈಮ್ವರೆಗೂ ನಮಗೆ ತೋರಿಸುತ್ತೆ, ಹೋಗೋದನ್ನು ಹಂಗೆ ತೋರಿಸುತ್ತೆ. ಯಾವುದನ್ನು ನಿಲ್ಲಕ್ಕೆ ಕಷ್ಟ. ಅದು ನನಗೂ ಅಪ್ಲೈ ಆಗುತ್ತೆ, ನಿಮಗೆ ಮಾತ್ರ ಅಲ್ಲ, ಈವನ್ ಫಾರ್ ಮೀ. 12ನೇ ಮನೆ ಬಂತು ಅಂತಂದ್ರೆ ಲಾಸ್ ಆಗುತ್ತೆ ಅಂತಂದ್ರೆ ನಾನು ಯಾರಿಗೂ ದುಡ್ಡು ಕೊಡಲ್ಲಪ್ಪ, ಎಲ್ಲ ಸೂಟ್ಕೇಸ್ ತಗೊಬ್ರ, ಎಲ್ಲ ಸೂಟ್ಕೇಸ್ ಎಲ್ಲ ಹಿಂದೆ ಇಟ್ಕೊಳ್ರೆ, ಎಲ್ಲ ದುಡ್ಡು ಎಲ್ಲ ಬೀಗ ಹಾಕ್ರ, ಯಾರಿಗೂ ಕೊಡೋದು ಬೇಡ ಅಂತ ಹೇಳಿದ ತಕ್ಷಣ ಮಾಡ್ತೀನಿ ತಡಿ ಅಂತ ಹೇಳಿ ನಿಮ್ಮ ಆರೋಗ್ಯದಲ್ಲಾರು ಇಟ್ಬಿಡ್ತಾನೆ. ಅರ್ಥ ಆಯ್ತಲ್ಲ? ನಿಮ್ಮ ಆರೋಗ್ಯದಲ್ಲಾರು ಬತ್ತಿ ಇಟ್ಬಿಡ್ತಾನೆ. ದೆನ್ ಯು ಹ್ಯಾವ್ ಟು ಗೋ ಅಂಡ್ ಸ್ಪೆಂಡ್ ಇನ್ ದ ಹಾಸ್ಪಿಟಲ್. ಕರೆಕ್ಟಾ? ಸೊ ಹಾಗೆ ಈ 12ನೇ ಮನೆ ಏನ್ ಮಾಡಿದ್ರು ಲಾಸ್ ಈಸ್ ಆಲ್ವೇಸ್ ಎ ಲಾಸ್, ಗೈನ್ ಈಸ್ ಆಲ್ವೇಸ್ ಎ ಗೈನ್. ಗೈನ್ಗೂ ಲಾಸ್ಗೂ ನಾವು ವ್ಯತ್ಯಾಸ ಮಾಡೋಕ್ಕಾಗಲ್ಲ, ಇದೇ ಕರ್ಮಫಲ. ಸೊ ದುಡ್ಡು ಲಾಸು, ಕೇರ್ಫುಲ್ ಆಗಿರಿ ಕನ್ಯಾ ಲಗ್ನದವರು. ಹಾಗೆ ಒಂದು ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಆಗುತ್ತೆ, ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಸಮಸ್ಯೆ ಆಗುತ್ತೆ, ದುಡ್ಡಿನ ಖರ್ಚು ಬಹಳಷ್ಟು ಹೆಚ್ಚಾಗಿದೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ತುಲಾ ಲಗ್ನ ಅದೇನೋ ಹೇಳ್ತಾರಲ್ಲ, ಏನ್ ಮುಟ್ಟಿದ್ರು ಚಿನ್ನ, ಮಣ್ಣು ಮುಟ್ಟಿದ್ರು ಚಿನ್ನ ಅಂತ, ಅದ್ಭುತವಾಗಿರ್ತಕ್ಕಂಥ ಟೈಮು. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಲಾಭಾಂಶ, ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಲಾಭಾಂಶ, ಹಾಗೆ ಬದಲಾವಣೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ಟ್ರಾಂಗ್ ಆಗಿ ಜಾಬ್ ಅಲ್ಲಿ. ಎಜುಕೇಶನ್ ಇರ್ತಕ್ಕಂಥವ್ರಿಗೂ ಉತ್ತಮವಾಗಿದೆ. ಹಾಗೆ ಇದು ಮ್ಯಾರೇಜ್ ವಿಚಾರದಲ್ಲೂ ಕೂಡ ಉತ್ತಮವಾಗಿದೆ, ಹೊಸ ಸಂಬಂಧ ಬರ್ತಕ್ಕಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಚೇತರಿಕೆಯಾಗಿ ಬರ್ತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ತುಲಾ ಲಗ್ನಕ್ಕೆ ಅದ್ಭುತವಾಗಿದೆ. ಹಾಗೆ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾದ್ರು ಸಾಧನೆ ಮಾಡ್ತಕ್ಕಂಥದ್ದು ಒಂದು ತಾತ್ಕಾಲಿಕವಾಗಿ ಬರುತ್ತೆ. ಬಹುತೇಕ ನೀವು ನೋಡಿ, ಪ್ಯಾಟರ್ನ್ ಆಫ್ ದಿ ಪ್ಲಾನೆಟರಿ ಇನ್ಫ್ಲೂಯೆನ್ಸ್ ಅಂತ ನಾವು ನೋಡ್ತೀವಿ. ಸಡನ್ ಆಗಿ ಮಕ್ಕಳು ಓದ್ತಾ ಇರಲ್ಲ, ಸಡನ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬಿಡ್ತಾರೆ, ಸಡನ್ ಆಗಿ ದೇರ್ ಇಸ್ ಎ ಚೇಂಜ್, ದೇರ್ ಇಸ್ ಎ ಎಫೆಕ್ಟ್ ಆಫ್ ಪ್ಲಾನೆಟ್ಸ್. ನನ್ನ ಮಗ ಫುಲ್ ಸೋಂಬೇರಿ, ಅದೇನೋ ಈ ನಡುವೆ ಬುಕ್ ಇಟ್ಕೊಂಡು ಓದ್ತಾ ಇದ್ದಾನೆ, ನಾನೇನೋ ಮಾಡಬೇಕು ಅಂದ್ಕೊಂಡಿದ್ದಾನೆ. ದೇರ್ ಈಸ್ ಎ ದಶಾ ಭುಕ್ತಿ ಚೇಂಜ್. ಗೋಚಾರದಲ್ಲೂ ಚೇಂಜ್ ಆಗುತ್ತೆ. ಚೆನ್ನಾಗಿ ಓದ್ತಾ ಇದ್ದ, ಒಳ್ಳೆ ಮಾರ್ಕ್ಸ್ ಇದ್ದ, 1-2 ತಿಂಗಳಿಂದ ಬರೀ ಅದೆಲ್ಲೋ ಆಟದಲ್ಲಿ ಬಿದ್ದಿದ್ದಾನೆ, ಪಾಠದಲ್ಲಿ ಬಿದ್ದಿದ್ದಾನೆ, ಓದಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ, ಪ್ರೆಷರ್ ಹಾಕಿದ್ರು ಇಲ್ಲ. ಆಲ್ವೇಸ್ ದೇರ್ ಇಸ್ ಸಮ್ ಕರ್ಮಫಲ, ಅದು ಹಿಂದೆ ಬೀಳ್ತಾನೆ ಇರುತ್ತೆ, ಅದನ್ನ ನಾವು ತಲೆಯಿಟ್ಕೋಬೇಕು. ಸೊ ಆ ರೀತಿ ಉತ್ತಮವಾಗಿರ್ತಕ್ಕಂಥದ್ದು. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕಾರ ಪ್ರಾಪ್ತಿ, ಏನಾದ್ರು ಪ್ರಮೋಷನ್ ಏನಾದ್ರು ನೋಡ್ತಾ ಇದ್ರೆ ಖಂಡಿತ ಒಳ್ಳೇದಾಗುತ್ತೆ. ಹಾಗೆ ಈ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರು ಈ ಗವರ್ಮೆಂಟ್ ಜಾಬ್ ಏನಾದ್ರು ನೋಡ್ತಾ ಇದೀವಿ ಅನ್ನೋರಿಗೆ ಅಪ್ಲೈ ಮಾಡಬೇಕು, ಏನಾದ್ರು ರಿಪ್ಲೈ ಬರುತ್ತಾ ಅನ್ನಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲೂ ಕೂಡ ಅಧಿಕ ಲಾಭ ಪ್ಲಸ್ ಹೆಸರು ಕೂಡ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಇದು ಸಮಸ್ಯೆ, ಏನಾದ್ರು ಒಂದು ಸಣ್ಣ ಪುಟ್ಟ ಸಮಸ್ಯೆ, ಸ್ವಲ್ಪ ಒಡೆದಾಟ, ಗಲಾಟೆ, ಈಗೋ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟರೆ ಬೇರೆ ಏನೂ ಇಲ್ಲ. ವಿಶೇಷವಾಗಿ ಇಲ್ಲಿ
ಪಿತ್ರಾರ್ಜಿತ ಆಸ್ತಿ ಏನಾದ್ರೂ ಸ್ವಲ್ಪ ನೋಡ್ತಾ ಇದೀವಿ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಟೈಮ್. ಪಿತ್ರಾರ್ಜಿತ ಆಸ್ತಿ ಹೋಗ್ತಾ ಇದೀವಿ, ಏನೋ ಬೈಫರ್ಕೇಶನ್ ಕರೆದಿದ್ದಾರೆ, ಗಲಾಟೆ ಮಾಡಬಾರ್ದು. ಹೋಗ್ಬೇಕು, ಕೊಟ್ಟಷ್ಟು ತಗೋಬೇಕು. ಕೆಲವೊಂದ್ಸತಿ ಏನಾಗ್ಬಿಡುತ್ತೆ, 10 ರೂಪಾಯಿ ಬರೋ ಜಾಗ ನಮಗೆ ಇಲ್ಲ 15 ಕೊಟ್ರೆ ಮಾಡ್ತೀವಿ ಅನ್ನೋರು ಎಷ್ಟೋ ಜನ ಬಂದಿರೋರು ಇವತ್ತು ನನ್ನ ಹತ್ರ ಕನ್ಸಲ್ಟೇಷನ್. ಒಂದ್ ಟೈಮಲ್ಲಿ ಇತ್ತಲ್ರಿ ತಗೊಳ್ಬೋದಾಯ್ತು, ಇಲ್ಲ ಸರ್ ಅವಾಗ 10 ರೂಪಾಯಿಗೆ ನಮ್ಗೆ ಕೊಡ್ತೀವಿ ಅಂತಂದ್ರು, ನಾವು 15 ರೂಪಾಯಿ ಕೇಳಿದ್ವಿ, ಕೊಡ್ಲಿಲ್ಲ. 10 ವರ್ಷ ಆದ್ರೂ ನಾವು ಸುಮ್ಮನಾಗಿದ್ವಿ, ಅವರು ಸುಮ್ಮನಾದ್ರು, ನಾವು ಸುಮ್ಮನಾದ್ವಿ. 10 ವರ್ಷದ ಲಾಸ್ ಆಯ್ತು. ಅದೇ 10 ರೂಪಾಯಿ ತಗೊಂಡಿದ್ರೆ 10 ವರ್ಷಕ್ಕೆ 10 ರೂಪಾಯಿ 20 ರೂಪಾಯಿ ಆಗಿರೋದು. ಅದನ್ನ ನಾವು ಆಲೋಚನೆ ಮಾಡಲ್ಲ. ಹಾಗೆ ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಬಹಳ ಆಸಕ್ತಿ ಬರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಫಲ. ಹಾಗೆ ಧನುರ್ಲಗ್ನದ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಚೇಂಜ್ ಅನ್ನೋದು ಸ್ವಲ್ಪ ತಲೆಯಲ್ಲಿ ಬರುತ್ತೆ. ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ, ಜಾಬರ್ ಆಗ್ಬೋದು, ಡಿಪಾರ್ಟ್ಮೆಂಟ್ ಆಗ್ಬೋದು. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಸಾಧಾರಣ ಫಲ. ವೈವಾಹಿಕ ಜೀವನ ಆದರ್ಶವಾಗಿರ್ತಕ್ಕಂಥದ್ದು ಉತ್ತಮ. ಹಾಗೆ ವಿವಾಹದಲ್ಲಿ ಬರ್ತಕ್ಕಂಥವ್ರು ಹಿರಿಯರಿಂದ ಸ್ವಲ್ಪ ಸೆಟ್ ಆಗ್ತಕ್ಕಂಥದ್ದು ಧನುರ್ಲಗ್ನ. ವಿವಾಹ ನೋಡ್ತಾ ಇದೀವಿ, ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ನಡೀತಾ ಇದ್ದಾಗ ಇದೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆರೋಗ್ಯ ಉತ್ತಮವಾಗಿದೆ. ಮಕರ ಲಗ್ನ ಸ್ವಲ್ಪ ಎಲ್ಲದರಲ್ಲೂ ಸಮಸ್ಯೆ. ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಬಟ್ ಆದ್ರೆ ಮೆಡಿಕಲ್ ಲೈನು ಮತ್ತೆ ಆಡಿಟಿಂಗ್ ಲೈನು, ಲಾ ಲೈನು ಉತ್ತಮವಾಗಿದೆ. ಜಾಬ್ ಅಲ್ಲಿ ಕಿರಿಕಿರಿ, ಜಾಬ್ ಅಲ್ಲಿ ಸ್ವಲ್ಪ ಟೆನ್ಷನ್ನು, ಆಪಾದನೆ ಬರ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ. ನಿಮ್ಮ ತಲೆ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಗ್ಯಾರಂಟಿ. ಬಿಸ್ನೆಸ್ ಅಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಬಂದು ಯಾರಾದ್ರೂ ಮೋಸ ಮಾಡತಕ್ಕಂಥದ್ದು ಖಂಡಿತ ಕಂಡು ಬರ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ವೈಮನಸ್ಯ, ಜಗಳ, ಸ್ವಲ್ಪ ನಿಷ್ಠೂರ ಎಲ್ಲವೂ ಬರ್ತಕ್ಕಂಥದ್ದು. ಇದು 8ನೇ ಮನೆ ವಿಚಾರ. 8ನೇ ಮನೆ ಮೋಸ್ಟ್ ಡೇಂಜರಸ್. ಹಾಗೆ ಆರೋಗ್ಯದಲ್ಲಿ ಕೂಡ ಒಂದು ಆಪರೇಷನ್ ಆಗ್ತಕ್ಕಂಥದ್ದು, ಹಾಸ್ಪಿಟಲೈಸ್ ಆಗ್ತಕ್ಕಂಥದ್ದು, ಅಥವಾ ಗಾಡಿಲಿ ಹೋಗ್ತಾ ಏನಾದ್ರು ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ದಶಾಭುಕ್ತಿಲೂ ಎಸ್ ಅಂದ್ಬಿಟ್ಟು ಇಲ್ಲೂ ಎಸ್ ಅಂದ್ರೆ ಅದು ಕ್ಲಾಶ್ ಆಗುತ್ತೆ. ಇಷ್ಟು ಮಕರ ಲಗ್ನ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸಹಪಾಠಿಗಳಿಂದ, ಟೀಚರ್ ಇಂದ ಸ್ವಲ್ಪ ಬಹುತೇಕ ಸಪೋರ್ಟ್ ಸಿಗುತ್ತೆ, ಉತ್ತಮವಾಗಿ ಮಾಡ್ತಾರೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾ ಜನ ಫ್ರೆಂಡ್ಸು ಅಥವಾ ತುಂಬಾ ಜನ ಸಹಪಾಠಿಗಳು ಹೆಲ್ಪ್ ಮಾಡ್ತಾರೆ. ಏನಕ್ಕಾರು ಸಮಸ್ಯೆ ಆದಾಗ ಹೆಲ್ಪಿಂಗ್ ನೇಚರ್, ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳ್ತೀವಲ್ಲ, ಬರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಅತ್ಯಾಗಿರ್ತಕ್ಕಂಥ ಲಾಭ ಅಂಶ ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿ ಕುಂಭಲಗ್ನದವ್ರಿಗೆ ಹೊಸ ಸಂಬಂಧ ಬರುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿ ನೋಡಿಕೊಂಡು ಫೈನಲೈಸ್ ಮಾಡ್ಕೊಂಡ್ರೆ ಕ್ಲಾರಿಟಿ ಮತ್ತೆ ಕ್ಲಿಯರ್ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಹಾಗೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ, ಆರೋಗ್ಯದಲ್ಲಿ ಉತ್ತಮವಾಗಿದೆ ಕುಂಭಲಗ್ನ. ಕೊನೆಯದಾಗಿ ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು, ವ್ಯಸನಗಳಿಗೆ ಹೋಗ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಅಲ್ಲಿ ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಆಲಸ್ಯದಿಂದ ಮತ್ತೆ ವ್ಯಸನಗಳಿಂದ ಸ್ವಲ್ಪ ದೂರ ಉಳಿದ್ರೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ನೋಡ್ಬೋದು. ಇದು ಗೋಚಾರ ಫಲ. ದಶಾಭುಕ್ತಿಲಿ ಇದ್ರೆ ಅದು ಇನ್ಕ್ರೀಸ್ ಆಗ್ತಕ್ಕಂಥದ್ದು. ಹಾಗೆ ಮೀನ ಲಗ್ನದ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಟೈಮು. ಹೊಸ ಜಾಬ್ ಸಿಗುತ್ತೆ, ಅಥವಾ ಹೊಸ ಜಾಬ್ ಅಪ್ಲೈ ಮಾಡ್ತಾ ಇರೋರಿಗೆ ಸಿಗುತ್ತೆ, ಇನ್ಕ್ರಿಮೆಂಟ್ ಇರೋರಿಗೆ ಸಿಗುತ್ತೆ, ಆಫರ್ಸ್ ಜಾಸ್ತಿ ಬರುತ್ತೆ. ವೆನ್ 6th house ಕಮ್ಸ್ ಮೋರ್ ಆಫರ್ಸ್ ಅಂತ ಕರಿತೀವಿ. ಬಿಸ್ನೆಸ್ ಅಲ್ಲೂ ಕೂಡ ಹೆಚ್ಚಿನ ಲಾಭಾಂಶ ಬರುತ್ತೆ, ಬಹಳ ಹೆಚ್ಚಿನ ಲಾಭಾಂಶ ಬರುತ್ತೆ. ಸೊ ಹಾಗೆ ಒಂದು ಕನ್ಸ್ಟ್ರಕ್ಷನ್ ಅಥವಾ ಬಿಲ್ಡಿಂಗಿಗೆ ಅಥವಾ ವೆಹಿಕಲ್ಗೆ ಲೋನ್ ತಗೊಳ್ತಕ್ಕಂಥ ಸಾಧ್ಯತೆ, ಲೋನ್ಗೆ ಅಪ್ಲೈ ಮಾಡ್ತಾ ಇದೀವಿ, ಬರ್ತಾ ಇಲ್ಲ ಸರ್, ಬರ್ತಕ್ಕಂಥ ಸಮಯ. ಹಾಗೆ ಒಂದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ. ಮೀನಲಗ್ನದವ್ರಿಗೆ ಸ್ವಲ್ಪ ಕಿಟಿಕಿಟಿ ಎಲ್ಲ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಖಂಡಿತ ಕಂಡು ಬರ್ತಾ ಇದೆ. ಇಷ್ಟು ಈ ಬುಧನ ಪ್ರವೇಶ. ಹಾಗೆ ನಮ್ಮ ರೇಖಿ ಕ್ಲಾಸಸ್ ಇರ್ತಕ್ಕಂಥದ್ದು ಕೇವಲ 800 ರೂಪಾಯಿ ಮಾಡ್ತಾ ಇದೀವಿ. ಕೆಳಗಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಜಾಯ್ನ್ ಆಗಿ. ಅಕ್ಟೋಬರ್ 21 ನಕ್ಷತ್ರ ನಾಡಿ ಇರ್ತಕ್ಕಂಥದ್ದು, ಅದಕ್ಕೂ ಜಾಯ್ನ್ ಆಗಿ. ಸೊ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಈ ಒಂದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರತಕ್ಕಂಥದ್ದು, ಅಥವಾ ಕೆಲಸದಲ್ಲಿ ತೊಂದರೆ, ಅಥವಾ ವಿಶೇಷವಾಗಿ ಮದುವೆ ವಿಳಂಬ ಆಗ್ತಾ ಇದ್ರೆ ಹೋಮ ಮಾಡಿಸ್ತಾರೆ. ಆದ್ರೆ ಹೋಮ ಮಾಡಿಸೋ ಬದಲು ನಾನು ವಿಶೇಷವಾಗಿರ್ತಕ್ಕಂಥ ಒಂದು ಸಲಹೆ ಕೊಡ್ತೀನಿ. ಅಗ್ನಿಹೋತ್ರ. ರಾಜನಿಗೆ ರಾಜ, ಹೋಮನಿಗೆ ರಾಜ ಆಗಿರ್ತಕ್ಕಂಥ, ಹೋಮಗೆ ಒಂದು ರಾಜ ಆಗಿರ್ತಕ್ಕಂಥ ಅಗ್ನಿಹೋತ್ರ ಕಲೀರಿ. ಅಗ್ನಿಹೋತ್ರ ಕಲಿತು ನಿಮ್ಮ ಸಮಸ್ಯೆ ಪರಿಹಾರ ಪೂರ್ಣಗೊಳಿಸಿ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.
ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಅಕ್ಟೋಬರ್ 21ರಿಂದ ಪ್ರಾರಂಭವಾಗುತ್ತಿದೆ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ನಾನು ನಕ್ಷತ್ರ ನಾಡಿ 2020 ಅಲ್ಲಿ ಕಲ್ತಿದ್ದು ಫಸ್ಟ್ ಆನ್ಲೈನ್ ಬ್ಯಾಚ್ ಅಲ್ಲಿ. ಅದಕ್ ಮುಂಚೆ 2019 ಅಲ್ಲಿ ನಮ್ ತಂದೆ ಫಸ್ಟ್ ಕಲ್ತ್ರು. ನಮ್ ತಂದೆ ಬೇರೆಯವ್ರಿಗೆ ಪ್ರಿಡಿಕ್ಟ್ ಮಾಡೋದನ್ನ ನೋಡಿದಾಗ ಇದೇನ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅವಾಗ ನನ್ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿ ನಾನು ಆನ್ಲೈನ್ ಬ್ಯಾಚ್ ಜಾಯ್ನ್ ಆದೆ. ಅದಾದ್ಮೇಲೆ ಲೈಕ್ ವೆನ್ ಐ ಅನಲೈಸ್ ಮೈ ಹಾರೋಸ್ಕೋಪ್ ನನ್ಗೆ ತುಂಬಾ ಕ್ಲಾರಿಟಿ ಸಿಕ್ತು ನನ್ನ ಲೈಫ್ ಬಗ್ಗೆ, ನಮ್ ಕೆರಿಯರ್ ಬಗ್ಗೆ, ನಮ್ ಮ್ಯಾರೇಜ್ ಬಗ್ಗೆ. ಇಟ್ಸ್ ಲೈಕ್ ಐ ಆಮ್ ದಿ ಗೋ ಟು ಪರ್ಸನ್. ಲೈಕ್ ಎಲ್ರು ಏನ್ ಮಾಡ್ಬೇಕಂದ್ರೆ ಲೈಫ್ ಅಲ್ಲಿ ದೇ ಜಸ್ಟ್ ಚೆಕ್ ವಿತ್ ಮೀ. ಅಂಡ್ ಸೊ ಐ ಹೈಲಿ recommend all the youngsters to really get into learn Nakshatra Nadi and also embrace ancient wisdom of our Sanatana Dharma. ನನ್ನ ಬ್ರದರ್ ಇನ್ ಲಾ ಇಲ್ಲಿ ಕಲ್ತ್ಕೊಂಡು ಹೋದ್ರು. ಆಮೇಲೆ ನನ್ಗೆ ಅವರು ಹೇಳೋಕ್ ಶುರು ಮಾಡಿದ್ರು, ಈ ತರ ಚೆನ್ನಾಗಿದೆ ನೋಡಿ ಅಂದ್ಬಿಟ್ಟು. ಸೊ ಅವಾಗ ನಾನು ಒಂದ್ಸರಿ ಫಸ್ಟ್ ಬೇಸಿಕ್ಸ್ ಮುಗಿಸ್ಕೊಂಡೆ, ಅಲ್ಲಿಂದ ಆಮೇಲೆ ಅಡ್ವಾನ್ಸ್ ಮುಗಿಸ್ಕೊಂಡೆ. ಅದಾದ್ಮೇಲೆ ನ್ಯೂಮರಾಲಜಿ ಗುರುಜಿ ಏನೇನ್ ಮಾಡ್ತಾರೆ ಪ್ರತಿಯೊಂದು ಕೋರ್ಸ್ ಗಳನ್ನ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಏನಾಯ್ತು, ಒಂಥರ ಕಾನ್ಫಿಡೆನ್ಸ್ ಬಂತು. ನನ್ನ ಜೀವನದಲ್ಲಿ ಒಂಥರ ನೆಗೆಟಿವ್ ಇರೋದೆಲ್ಲ ಪಾಸಿಟಿವ್ ಆಗೋಕೆ ಟರ್ನ್ ಆಗೋಕೆ ಸ್ಟಾರ್ಟ್ ಆಯ್ತು. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಇದೇ ಅಕ್ಟೋಬರ್ 21ರಿಂದ ಶುರುವಾಗುವ ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.